ಮತ್ತು ಫಿಲ್ಟ್ರುಗಳೆಲ್ಲ ಚೇಂಜ್ ಮಾಡಿಸ್ಲೇಬೇಕು. ನನ್ನ ಪ್ರಕಾರ ಗಾಡಿ ಓಡಿಸ್ತಾ ಇರೋ ಫೀಲ್ ನೋಡಿದ್ರೆ ಫಿಲ್ಟ್ರುಗಳು ಬ್ಲ್ಯಾಕ್ ಆಗಿದೆ, ಡೀಸೆಲ್ ಫಿಲ್ಟ್ರು ಏರ್ ಫಿಲ್ಟ್ರ್ ಎಲ್ಲ ಬ್ಲ್ಯಾಕ್ ಆಗಿರ್ತವೆ. ಹಂಗಾಗಿ ಸ್ವಲ್ಪ ಮೈಲೇಜು ಡ್ರಾಪ್ ಇದೆ, ಪಿಕಪ್ಪು ಕಡಿಮೆ ಇದೆ. ಈಗೆಲ್ಲ ಈ ಗಾಡೀಲಿ ಆಯಿಲು ಯಾಕೆ ನೋಡಿ, ಬಾನೆಟ್ ಎತ್ತಬೇಕು. ಇಲ್ಲಿದ್ದಿದ್ದು ಐಟಮ್ಸ್ ಎಲ್ಲ ತೆಗೆದು ಬೆಡ್ನ ಉಲ್ಟಾ ಹಾಕಿ ಈಗ ಅಲ್ಲೊಂದು ಕ್ಯಾನು, ಇಲ್ಲೊಂದು ಕ್ಯಾನು, ಇಲ್ಲೊಂದು ಕ್ಯಾನು, ಟೋಟಲು 5 ಲೀಟ್ರ್ 3 ಕ್ಯಾನು, 4,250 ಪ್ಲಸ್ ಇದಾದ 170. ಟೋಟಲ್ಗೆ 27,370 ರೂಪಾಯಿ ಬಿಲ್ ಆಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಟೈಟ್ಲ್ ತಮ್ಮನೇಲಿ ನೋಡ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ. 8 ವೀಲ್ದು ಸರ್ವಿಸ್ ವಿಡಿಯೋ ಇದು. ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ, ಏನೇನು ಐಟಮ್ ಚೇಂಜ್ ಮಾಡ್ತೀವಿ, ಪ್ರತಿಯೊಂದು ತೋರಿಸ್ತೀನಿ. ಆ್ಯಕ್ಚುಲಿ ಇದು ಟೈಮ್ ಟು ಟೈಮ್ ಸರ್ವಿಸ್ ಆಗಿಲ್ಲ ಗಾಡಿ, ಹಂಗಾಗಿ ಈಗ ಗಾಡಿ ರನ್ ಆಗಿರೋದು ಬಂದು ಕಿಲೋಮೀಟ್ರ್ ಕಡಿಮೆನೆ. ಎಷ್ಟಾಗಿದೆ ಅಂದರೆ ತಡ್ರಿ ತೋರಿಸ್ತೀನಿ ನಿಮಗೆ. ಇಷ್ಟು ಕಿಲೋಮೀಟ್ರಿಗೆ ಆಲ್ರೆಡಿ 3 ವರ್ಷಕ್ಕೆ 3 ಸರ್ವಿಸ್ ಆಗಬೇಕಿತ್ತು ಗಾಡಿ. ನೀವು ಕಿಲೋಮೀಟ್ರ್ ರನ್ ಮಾಡಿ ಬಿಡಿ, 1 ಇಯರ್ಗೆ 1 ಸರ್ವಿಸ್ ಮಾಡಿಸ್ಲೇಬೇಕು. 3 ವರ್ಷಕ್ಕೆ 3 ಸರ್ವಿಸ್ ಆಗಬೇಕಿತ್ತು ಗಾಡಿ, ಅದು ಆಗಿಲ್ಲ. ಈಗ ಟೋಟಲ್ ಕಿಲೋಮೀಟ್ರ್ ಬಂದು ಗಾಡಿ ಓಡಿರೋದು, 1 ನಿಮಿಷ ಹೇಳ್ತೀನಿ ನೋಡಿ ಎಷ್ಟು ಓಡಿದೆ ಅಂತ. 71,812 ಕಿಲೋಮೀಟ್ರು. ಗಾಡಿ ಬಂದು 3 ವರ್ಷದ ಮೇಲೆ 1 ತಿಂಗಳಾಯಿತು. ಆ್ಯಕ್ಚುಲಿ ಗಾಡಿ 40,000 ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಅಂದರೆ 40,000 ಕಿಲೋಮೀಟ್ರಿಗೆ ಇಂಜಿನ್ ಆಯಿಲು, ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಇದೆಲ್ಲ ಚೇಂಜ್ ಆಗಬೇಕು ಗಾಡಿಗೆ. ಅವರು ಯಾವ್ಯಾವ ಥರ ಮಾಡಿಸಿದಾರೋ ಏನೋ ಗೊತ್ತಿಲ್ಲ. ನಮ್ಮ ಗಾಡಿ ತೊಗೊಂಡ ತಕ್ಷಣವೇ ನಾವು ಆಯಿಲ್ ಚೇಂಜ್ ಮಾಡಿ ಗಾಡಿ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಗಾಡಿ ನಿಲ್ಲಿಸಿದ ಕಾರಣದಿಂದ 2 EMI ಕೈಯಿಂದ ಕಟ್ಟಿದ ಕಾರಣದಿಂದ ಅವಾಗ ರೊಟೇಷನ್ಗೆ ಅಮೌಂಟ್ ಇಲ್ಲ ಅಂತ ಹಂಗೆ ಓಡಿಸಿದ್ವಿ ಸ್ವಲ್ಪ ದಿನ. ಅದಾದಮೇಲೆ ಈಗ ಒಂದು 20 ಡೇಸ್ ಡ್ಯೂಟಿ ಮಾಡಿದ್ದಾಯಿತು. ಈಗ ಲಾಂಗ್ ಹೋಗ್ಬೇಕಲ್ಲ, ಹಂಗಾಗಿ ಆಯಿಲ್ ಚೇಂಜ್ ಮಾಡಿಸ್ಲೇಬೇಕು, ಬೇರೆ ಆಪ್ಷನ್ ಏನೂ ಇಲ್ಲ. ಮತ್ತು ಫಿಲ್ಟ್ರುಗಳೆಲ್ಲ ಚೇಂಜ್ ಮಾಡಿಸ್ಲೇಬೇಕು. ನನ್ನ ಪ್ರಕಾರ ಗಾಡಿ ಓಡಿಸ್ತಾ ಇರೋ ಫೀಲ್ ನೋಡಿದ್ರೆ ಫಿಲ್ಟ್ರುಗಳು ಬ್ಲ್ಯಾಕ್ ಆಗಿದೆ, ಡೀಸೆಲ್ ಫಿಲ್ಟ್ರು ಏರ್ ಫಿಲ್ಟ್ರ್ ಎಲ್ಲ ಬ್ಲ್ಯಾಕ್ ಆಗಿರ್ತವೆ. ಹಂಗಾಗಿ ಸ್ವಲ್ಪ ಮೈಲೇಜು ಡ್ರಾಪ್ ಇದೆ, ಪಿಕಪ್ಪು ಕಡಿಮೆ ಇದೆ. ಈಗೆಲ್ಲ ಚೇಂಜ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಮತ್ತು ಹೌಸಿಂಗ್ ಆಯಿಲ್, ಗೇರ್ ಬಾಕ್ಸ್ ಆಯಿಲು ಅದು 1,20,000 ಕಿಲೋಮೀಟ್ರಿಗೆ ಚೇಂಜ್ ಮಾಡಬೇಕಿತ್ತು. ಬಟ್ ಗಾಡಿ ಓಡಿರೋದು 71,000. ಬಟ್ ಗಾಡಿ ಬಂದು 3 ವರ್ಷ ಆಗಿರೋದ್ರಿಂದ ಚೇಂಜ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಈಗ ನಮಗೆ. ಹಂಗಾಗಿ ನನ್ನ ಲೆಕ್ಕಕ್ಕೆ ಸರ್ವಿಸ್ ಕಾಸ್ಟ್ ಬಂದು ಒಂದು 25,000-30,000 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಏನು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲೋದ್ಮೇಲೆ ಐಟಮ್ ಎಲ್ಲ ತೊಗೊಂಡ್ಮೇಲೆ ಪ್ರತಿಯೊಂದು ಡೀಟೇಲ್ಸು ಸರ್ವಿಸ್ದು, ನಮ್ಮ ಗಾಡಿ ಸರ್ವಿಸ್ದು ಇವತ್ತು ತೋರಿಸ್ತೀನಿ ಬನ್ನಿ. ಫಸ್ಟ್ ಇಲ್ಲಿಂದ ಗ್ಯಾರೇಜ್ ಹತ್ರ ಹೋಗೋಣ. ಅಶೋಕ್ ಲೇಲ್ಯಾಂಡ್ ಸರ್ವಿಸ್ ಸೆಂಟ್ರಲ್ಲಿ ಮಾಡಿಸ್ತಾ ಇಲ್ಲ ಸದ್ಯಕ್ಕೆ, ಹೊರಗಡೆ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಗಾಡಿ ವಾರಂಟಿ ಮುಗಿದೋಗಿದೆ, ಹಂಗಾಗಿ ಅಲ್ಲಿ ಮಾಡಿಸಿದ್ರು ವೇಸ್ಟು. ಸ್ವಲ್ಪ ಕಾಸ್ಟ್ ಉಳಿಸೋಕ್ಕೋಸ್ಕರ ಹೊರಗಡೆ ಸರ್ವಿಸ್ ಮಾಡಿಸ್ತಾ ಇದ್ದೀವಿ, ಸರ್ವಿಸ್ ಸೆಂಟ್ರಲ್ಲಿ ಮಾಡಿಸ್ತಾ ಇಲ್ಲ. ಗಾಡಿನ ತಂದು ಇಲ್ಲಿ ಗ್ಯಾರೇಜ್ ಹತ್ರ ನಿಲ್ಲಿಸಿದ್ದಾಯಿತು. ಇದೇ ಒಂದು ಗ್ಯಾರೇಜ್ ಅವ್ರದ್ದು. ಇಲ್ಲಿ ಆಯಿಲ್ ಚೇಂಜ್ ಮಾಡ್ಸೋಣ ಅಂತ ಬಂದಿರೋದು. ಮಾಡ್ತಾರೆ. ಇವಾಗ ಆಯಿಲು ಎಲ್ಲ ತೊಗೊಂಬರ್ಬೇಕು. ಇಂಜಿನ್ ಆಯಿಲ್ 18 ಲೀಟ್ರು, ಗೇರ್ ಬಾಕ್ಸ್ ಆಯಿಲ್ ಒಂದು 6 ಲೀಟ್ರು, ಹೌಸಿಂಗ್ ಆಯಿಲ್ ಒಂದು 12 ಲೀಟ್ರ್ ತೊಗೊಂಬರ್ಬೇಕು ಹೋಗಿ. ಮತ್ತು ಫಿಲ್ಟ್ರುಗಳೆಲ್ಲ ತರಬೇಕು, ಹೋಗಿ ತೊಗೊಂಬಂದು ಮಾಡಿಸ್ತೀನಿ. ಕ್ಯಾಂಟ್ರಲ್ ಆಗಿದ್ರೆ ಹೈಡ್ರಾಲಿಕ್ ಜಾಕು ಇಟ್ಬಿಟ್ಟು ಕ್ಯಾಬಿನ್ ಎತ್ಬಿಟ್ಟಿದ್ರೆ ಆಗೋಗೋದು. ಈ ಗಾಡೀಲಿ ಆಯಿಲು ಯಾಕೆ ನೋಡಿ, ಬಾನೆಟ್ ಎತ್ತಬೇಕು. ಇಲ್ಲಿದ್ದಿದ್ದು ಐಟಮ್ಸ್ ಎಲ್ಲ ತೆಗೆದು ಬೆಡ್ನ ಉಲ್ಟಾ ಹಾಕಿ ಇದನ್ನ ಎತ್ಬಿಟ್ಟು, ಇಲ್ಲೊಂದು ಅಡ್ಡ ಪಟ್ಟಿ ಇದೆ ನೋಡಿ, ಇದು ಈ ಪಟ್ಟಿನ ಬಿಚ್ಚಿ ಹಿಂಗಿರುತ್ತೆ ಇದು ಅಡ್ಡ, ಇದನ್ನು ಬಿಚ್ಚಿ ಆಮೇಲೆ ಬಾನೆಟ್ ನಾವು ಕ್ಲಾಂಪ್ಗಳು ಬಿಚ್ಚಿ 4, ಆಮೇಲೆ ಬಾನೆಟ್ ಎತ್ತಬೇಕು. ನೋಡಿ ನಮ್ಮ ಗಾಡಿ ಇಂಜಿನ್ ಹೆಂಗಿದೆ ಅಂತ. 6 ಸಿಲಿಂಡ್ರ್ ಇಂಜಿನ್ ಇದು, 5,660 cc ಇಂಜಿನ್ನು, 200 HP 200 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡ್ತೀವಿ. ಇಂಜಿನ್ನು 6 ಸಿಲಿಂಡ್ರ್ ಇಂಜಿನ್ನು ನೋಡ್ಬೋದು ಎಷ್ಟು ದೊಡ್ಡದಿದೆ. ಲೈಲ್ಯಾಂಡಲ್ಲಿ ಬರೋದಲ್ಲ, ಆಲ್ಮೋಸ್ಟ್ H ಸೀರೀಸ್ ಇಂಜಿನ್. ಟಾಟಾದಲ್ಲಿ ಕಮಿನ್ಸ್ ಬರುತ್ತೆ. ನಮ್ಮ ಇರೋ 6 ಗಾಡೀಲಿ 5 ಗಾಡಿನೂ 4 ಸಿಲಿಂಡ್ರೆ. ಇದು ಒಂದೇ 6 ಸಿಲಿಂಡ್ರ್ ಗಾಡಿ ಇರೋದು ನಮ್ಮದು. ಅಂದರೆ ಇದರಲ್ಲಿ ನಾಲ್ಕರೆಲ್ಲ 6 ಬರುತ್ತೆ, ಅದರಲ್ಲೆಲ್ಲ 4 ಬರುತ್ತೆ. ಇದು ಸ್ವಲ್ಪ ಹೆವಿ ಲೋಡ್ಗೆ, ಟನ್ನೇಜ್ಗೆ ಹೇಳಿ ಮಾಡಿಸಿದ ಗಾಡಿ. ಮತ್ತು 6 ವೀಲಲ್ಲಿ 6 ಸಿಲಿಂಡ್ರ್ ಗಾಡಿಗಳು ಇದ್ದಾವೆ, ಇಲ್ಲ ಅಂತ ಅಲ್ಲ. ಕೆಲವು ಕಂಪ್ನಿ ಗಾಡಿಗಳು ಇದ್ದಾವೆ, ಟಾಟಾದಲ್ಲೂ ಇದ್ದಾವೆ, ಲೈಲ್ಯಾಂಡಲ್ಲೂ ಇದ್ದಾವೆ. ಬಟ್ ಯಾರು ಪ್ರೆಫರ್ ಮಾಡಲ್ಲ ಅವನ್ನ, ಯಾಕಂದರೆ ಮೈಲೇಜ್ ಕಡಿಮೆ ಬರುತ್ತೆ. 6 ಸಿಲಿಂಡ್ರು, 4 ಸಿಲಿಂಡ್ರಿಗೆ ಮೈಲೇಜ್ ಜಾಸ್ತಿ ಬರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ 4 ಸಿಲಿಂಡ್ರ್ ಅಂತಾರೆ. ತೀರಾ ಅತಿ ಓವರ್ಲೋಡ್ ಹೊಡೆಯೋರು ಮಾತ್ರ 6 ಸಿಲಿಂಡ್ರಿಗೆ ಹೋಗ್ತಾರೆ. ಇದರಲ್ಲಿ ಬರೋದೇ 6 ಸಿಲಿಂಡ್ರ್ ಇದೆ, ಇದರಲ್ಲಿ 4 ಸಿಲಿಂಡ್ರ್ ಇಲ್ಲ. ಹಾಗಾಗಿ 8 ವೀಲ್ನ
6 ಸಿಲಿಂಡ್ರಲ್ಲೇ ತೊಗೊಬೇಕು. ಮತ್ತು ಇಲ್ಲಿ ಹಾಕ್ಬೇಕು ನೋಡಿ ನಮ್ಮ ಇಂಜಿನ್ ಆಯಿಲ್ನ, ಅಲ್ಲಿದೆಯಲ್ಲ ಅಲ್ಲಿ ಹಾಕ್ಬೇಕು ಆಯಿಲ್ನ. ಆಯಿಲ್ಲು ಫಿಲ್ಟ್ರ್ಗಳೆಲ್ಲ ಹೊರಗಿದ್ದಾವೆ, ಅದರದ್ದೆಲ್ಲ ತೋರಿಸ್ತೀನಿ ನಿಮಗೆ ಎಷ್ಟಾಯಿತು ಏನು ಅಂತ ಎಲ್ಲ ಹೇಳ್ತೀನಿ ನಿಮ್ಗೆ ಡೀಟೇಲ್ಸು. ಇಷ್ಟು ಐಟಮ್ಸು ತೊಗೊಂಬಂದಿದ್ದು. ಇದು ಬಂದು ಇಂಜಿನ್ ಆಯಿಲು, ಇದು ಹೌಸಿಂಗ್ ಆಯಿಲ್, ಮತ್ತು ಇದು ಗೇರ್ ಬಾಕ್ಸ್ ಆಯಿಲು, ಅದು ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಇದು ಏರ್ ಫಿಲ್ಟ್ರು. ಇದೆಲ್ಲ ಕಾಸ್ಟ್ ಆಮೇಲೆ ಹೇಳ್ತೀನಿ. ಫಸ್ಟು ಇವೆರಡನ್ನೂ ಮಣ್ಣು ಕೊಡೋಣ. ಹೌಸಿಂಗ್ ಆಯಿಲ್ ಚೇಂಜ್ ಮಾಡ್ತೈತೆ. ಇನ್ನೊಂದು 5 ಲೀಟ್ರ್ ಅಲ್ಲ ಐತೆ, 15 ಲೀಟ್ರು. ಎಷ್ಟಣ್ಣ ಇದಕ್ಕೆ? 14 ಲೀಟ್ರಾ? ಹೆಂಗಾಯ್ತಣ್ಣ ಅದು? ಆ ಕಡೆಗೆ ಬರ್ತೀನಿ ತಡಿ. ಗಾಡಿ ತಂದಾಗಿನ ಚೇಂಜೇ ಮಾಡಿಸಿಲ್ಲ ಅವರು. 3 ವರ್ಷ ಆಗೈತೆ ಗಾಡಿ, ಓಡಿಲ್ಲ. ಬರೀ 70,000ನೇ ಓಡಿರೋದು, ಬಟ್ ಚೇಂಜ್ ಆಗಿಲ್ಲ ಅದು. ನೋಡಿ ಇವಾಗ ಹೌಸಿಂಗ್ ಆಯಿಲ್ನ ಹಣ್ಣು ಹಾಕ್ತೈತೆ, ಹಳೆದೆಲ್ಲ ತೆಗ್ದೈತೆ. ಇವಾಗ ಎಷ್ಟು 15 ಲೀಟ್ರ್ ಹಾಕ್ಬೇಕು? 14 ಕಡೆ 15 14 ಆ್ಯಕ್ಚುಲಿ ಹಾಕ್ಬೇಕಾಗಿರೋದಾ? ಪೂರ್ತಿ 15 ಹಾಕ್ಬೇಕಾ? ಹಾಂ, ಸಿಕ್ಕರೆ 14. ಈಗ ಅಲ್ಲೊಂದು ಕ್ಯಾನು, ಇಲ್ಲೊಂದು ಕ್ಯಾನು, ಇಲ್ಲೊಂದು ಕ್ಯಾನು, ಟೋಟಲು 5 ಲೀಟ್ರ್ 3 ಕ್ಯಾನು. ಹೊರಗೆ ಬರ್ತೈತಾ? ಹಾಂ 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 ಹಾಂ. ಇಂಜಿನ್ ಆಯಿಲ್ ರೇಟು, ಪ್ರತಿಯೊಂದು ರೇಟು ನಿಮಗೆ ಈಗ ತಿಳಿಸ್ತೀನಿ ನೋಡಿ. ಬಿಲ್ ಸಮೇತ ತೋರಿಸ್ತೀನಿ ನಿಮ್ಗೆ ಎಷ್ಟಾಯಿತು ಅಂತ. ಈಗ ಟೋಟಲ್ ಎಷ್ಟು ಬಿಲ್ ಆಯಿತು ಏನು ಅಂತ ನೋಡೋಣ. ಸರ್ವಿಸ್ದು ಅಂದರೆ ಬರೀ ಐಟಮ್ಸ್ ಹೇಳ್ತಾ ಇದ್ದೀನಿ. ಈಗ ಫಸ್ಟು ನೋಡ್ಬೋದು. ಫಸ್ಟು ಇಂಜಿನ್ ಆಯಿಲ್ ವಿಚಾರಕ್ಕೆ ಬರೋಣ. ಇಂಜಿನ್ ಆಯಿಲ್ ಬಂದು 18 ಲೀಟ್ರು ಮೇಲೆ ಹಾಕಿದ್ರು ನೋಡಿ. 18 ಲೀಟ್ರು. 1 ಲೀಟ್ರ್ ಬಂದು ಎಷ್ಟು? 794 ರೂಪಾಯಿ. ಟೋಟಲ್ 7,100 ರೂಪಾಯಿ ಇದೊಂದು ಬಾಟ್ಲು, ಇದೊಂದು ಬಕೆಟು. ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು, ಇದು ಬಂದು ಹೌಸಿಂಗ್ ಆಯಿಲ್ ಆಲ್ರೆಡಿ ಹಾಕಿದ್ವಲ್ಲ, ತೋರಿಸಿದ್ನಲ್ಲ ಅದು. 3 ಕ್ಯಾನು 5 ಲೀಟ್ರದ್ದು, ಟೋಟಲ್ 1,500. ಒಂದು ಕ್ಯಾನು ಟೋಟಲ್ 4,500 3 ಕ್ಯಾನ್ಗೆ. ಅಂದರೆ ಅಲ್ಲಿಗೆ 300 ರೂಪಾಯಿ ಲೀಟ್ರ್ ಬೀಳುತ್ತೆ. 300 ರೂಪಾಯಿ ಲೀಟ್ರು ಹೌಸಿಂಗ್ ಆಯಿಲ್ ಬಂದು. ಮತ್ತು ಲಾಸ್ಟ್ ಒಂದು ನೋಡ್ಬೋದು ಗೇರ್ ಬಾಕ್ಸ್ ಆಯಿಲು, ಅದು 5 ಲೀಟ್ರ್ ತಂದಿರೋದು, ಅದು 1,500 ಸೇಮ್ ಇಲ್ಲ ಇತ್ತು. ಇದು ಅದು 300 ರೂಪಾಯಿ ಲೀಟ್ರ್ ಹಾಕಿದ್ದಾರೆ ಟೋಟ್ಲು, ಅದು 1,500. ಮತ್ತು 70 ರೂಪಾಯಿ ವೇಸ್ಟ್, ಅರ್ಧ ಕೆ ಜಿ ವೇಸ್ಟ್ ತಂದಿದ್ದು ಗಾಡಿ ಒಳಗೆ ಐತೆ ನೋಡಿ, ಅಲ್ಲ ಐತಲ್ಲ ಅದು. ಟೋಟಲ್ ಬಂದು 13,170 ರೂಪಾಯಿ ಬಿಲ್ ಆಗಿದೆ ಟೋಟಲ್, ಇನ್ಕ್ಲೂಡಿಂಗ್ GST ಸೇರಿ 13,170 ರೂಪಾಯಿ ಬಿಲ್ಲು ಬರೀ ಆಯಿಲ್ದಿದು. ನೆಕ್ಸ್ಟು ಇನ್ನೊಂದು ನೋಡೋಣ. ಇದು ಎರಡು ಒಂದೇ ಅಂಗಡಿ, ಬಟ್ ಅಕ್ಕಪಕ್ಕದಲ್ಲಿದೆ, ಒಬ್ರದೇನೆ. ಇದೆಲ್ಲ ಲೈಲ್ಯಾಂಡ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಅವ್ರ ಹತ್ರ ಸಿಗುತ್ತೆ, ಒರಿಜಿನಲ್ ಜೆನ್ಯೂನ್ ಪಾರ್ಟ್ಸ್ ಎಲ್ಲ ಅವ್ರ ಹತ್ರ ಸಿಗುತ್ತೆ. ಇದು ಅಲ್ಲೇ ತೊಗೊಂಬಂದಿದ್ದು ಫಿಲ್ಟ್ರುಗಳು. ನೆಕ್ಸ್ಟ್ ಈ ಫಿಲ್ಟ್ರುಗಳು ನೋಡೋದು ಬಂದರೆ, ಇದರಲ್ಲಿ ಬಂದು ಆಯಿಲ್ ಫಿಲ್ಟ್ರು ಮತ್ತು ಡೀಸೆಲ್ ಫಿಲ್ಟ್ರು. ಮತ್ತು ಡೀಸೆಲ್ ಫಿಲ್ಟ್ರ್ ಒಂದು ಸೆನ್ಸಾರ್ ಬರುತ್ತೆ ಮೇಲೆ, ಅದು ಟೋಟಲ್ಲ ಕಿಟ್ ಇರುತ್ತೆ. ಟೋಟಲ್ ನೋಡ್ಬೋದು ಪ್ರೈಸ್ ಬಂದು 9,500 ರೂಪಾಯಿ. ಇದು ಓಲ್ಡ್ ಸ್ಟಾಕು, ಹಾಗಾಗಿ ಸ್ವಲ್ಪ ರೇಟ್ ಕಡಿಮೆ ಇದೆ. ಎಲ್ಲ ಸೇರಿಸ್ಬಿಟ್ಟು ಬರೀ ಫಿಲ್ಟ್ರುಗಳು ತೊಗೊಂಡ್ರು 9,000 ಚಿಲ್ಲರೆ ಆಗುತ್ತೆ. ಇದರಲ್ಲಿ ಸೆನ್ಸಾರ್ ಸೇರಿ 9,000. ಯಾಕಂದರೆ ಇದು ಮ್ಯಾನುಫ್ಯಾಕ್ಚರೇ ನೋಡ್ಬೋದು 2021 ಇಲ್ಲೆಲ್ಲ ಇತ್ತು ನೋಡಿರಿ, 2021 ಮ್ಯಾನುಫ್ಯಾಕ್ಚರು. ಹಾಗಾಗಿ ಅವಕ್ಕೇನು ಏನಾಗಲ್ಲ ಹಾಕಿದ್ರೆ ಫಿಲ್ಟ್ರುಗಳೆಲ್ಲ. ಮತ್ತು ಲಾಸ್ಟ್ ಒನ್ ಬಂದು ಏರ್ ಫಿಲ್ಟ್ರು 5,080 ರೂಪಾಯಿ MRP. ಟೋಟಲ್ ಇದೆರಡರದ್ದು ಸೇರಿ 14,250 ಪ್ಲಸ್ ಇದು 13,170. ಟೋಟಲ್ಗೆ 27,370 ರೂಪಾಯಿ ಬಿಲ್ ಆಗಿದೆ ಟೋಟಲ್ ಎರಡು ಸೇರಿ. ಬರೀ ಐಟಮ್ಸ್ಗೆ ಅಷ್ಟಾಗಿದೆ ಏನಣ್ಣ. ಇವಾಗ ಇಂಜಿನ್ ಆಯಿಲ್ ಬಿಡ್ತಾ ಇದ್ದೀವಿ. ಏನು ಗುರಿದು? ಏನು ಬರುತ್ತೆ ಅದರಿಂದ? ಪಾಯಿಂಟ್ಸ್ ಬಂದರೆ ಏನಾಗುತ್ತೆ? ಟೂಲ್ಸ್ ಬರ್ತದೆ. ಈಗ ಏನು ಮಾಡ್ಬೇಕು ಅದನ್ನ? ಸ್ಕ್ಯಾನ್ ಮಾಡಿಸ್ತೀವಿ. ಯಾರು ಮಾಡ್ತಾರೆ? ಕಂಪ್ನಿದವರು ಬರ್ತಾರೆ ಇಲ್ಲಿಗೆ? ಅವರು ಗಲ್ಫ್ ಅವ್ರು ಬರ್ತಾರಾ? ಸ್ಕ್ಯಾನ್ ಮಾಡಿದ್ರೆ ಅದ್ರಾಗ ಪಾಯಿಂಟ್ಸ್ ಇರುತ್ತೆ ಎಷ್ಟು ಅಂತ. ಎಷ್ಟು ಬರ್ಬೋದು ಅಂದಾಜು? 100 ಪಾಯಿಂಟ್ಸ್. ಎಲ್ಲ ಸೇಮ್ ಇರ್ತದೆ, ಬೇರೆ ಚೇಂಜ್ ಇರ್ತದೆ? 100, ಆಯಿಲ್ ಫಿಲ್ಟ್ರ್ ಒಳಗೆ ಆಯಿಲ್ ಹಾಕ್ತಾ ಇದ್ದೀವಿ. ಆಯಿಲ್ ಹಾಕ್ಬಿಟ್ಟು ಒಂದೇ ಸರಿ ಫಿಲ್ಟ್ರ್ ಟೈಟ್ ಮಾಡಿದ್ರೆ ಓಕೆ. ಹಾಗಾಗಿ ಹೇಳ್ಕೊಂತಲ್ಲ ಅದು ಇರುತ್ತೆ. ಈಗ ಡೀಸೆಲ್ ಫಿಲ್ಟ್ರನ್ನ ಹಾಕಬೇಕು. ಹಿಂಗೆ ತೆಗ್ದಿಡೋಣ ಸೆನ್ಸರು. ಹಾಂ, ಸೆನ್ಸರ್ ಸಮೇತ ಹಾಕೋಣ. ಸೆನ್ಸರ್ ಸಮೇತ ಬರುತ್ತೆ ಡೀಸೆಲ್ ಫಿಲ್ಟ್ರು. ಇದೊಂದು ಹಾಕಬೇಕು, ಇದೊಂದು ಡೀಸೆಲ್ ಫಿಲ್ಟ್ರು.
ಇದೇನು ವಾಟರ್ ಸಪ್ರೇಟ್ ಮಾಡೋದಾ ಗುರು? ವಾಟರ್ ಸಪ್ರೇಟರ್ ಅಂದರೆ ಡೀಸೆಲ್ ವಾಶ್ ಮಾಡುತ್ತಾ? ಡೀಸೆಲ್ ಒಳಗಿರೋ ಏನೇ ಇದ್ದರೂ ಹಿಡ್ಕೊಂಡ್ಬಿಟ್ಟು ಒಳ್ಳೆ ಡೀಸೆಲ್ನ ಕೊಡುತ್ತೆ, ಸಪ್ಲೈ ಮಾಡುತ್ತೆ. ಅದಕ್ಕೆ ಅದನ್ನ ಡೀಸೆಲ್ ಫಿಲ್ಟ್ರು ಅನ್ನೋದು. ಫಿಲ್ಟ್ರಿಗೆ ನಮ್ಮ ಟ್ಯಾಂಕ್ ಒಳಗಿರೋ ಡೀಸೆಲ್ನೇ ಫಿಲ್ ಮಾಡ್ತಾ ಇದ್ದೀವಿ, ನೋಡ್ಬೋದು. ಹಂಗೆ ಹಾಕಿದ್ರೆ ಏನಾಗುತ್ತೆ ಗುರು? ಹಂಗೆ ಹಾಕಕ್ಕೆ ಬರಲ್ಲ, ಇದು ಫಿಲ್ ಮಾಡೇ ಹಾಕ್ಬೇಕು. ಹಾಂ, ಬೇಗ ಡೀಸೆಲ್ ಇರಲ್ಲ. ಹಾಂ, ಎಷ್ಟೇ ಕಿಕ್ ಹೊಡೆದ್ರು ಸ್ಟಾರ್ಟ್ ಆಗಲ್ಲ. ಮತ್ತೆ ಕಿಕ್ಕರ್ ಹೊಡ್ಕೊಂತ ಕೂತ್ಕೋಬೇಕು. ಫಸ್ಟ್ಗೆ ಡೀಸೆಲ್ ಫಿಲ್ ಮಾಡಿ ಹಾಕ್ಬಿಟ್ರೆ ಟೆನ್ಷನ್ ಇಲ್ಲ. ಎರಡಕ್ಕೂ ಫಿಲ್ ಮಾಡೋಣ ಈಗ ಡೀಸೆಲ್ನ. ಒಂದೊಂದು ಲೀಟ್ರ್ ಇಡ್ಸುತ್ತೆ ಒಂದೊಂದ್ರಾಗೆ. ಆಲ್ಮೋಸ್ಟ್ ನಮ್ಮ ಗಾಡಿ ಕೆಲಸ ಎಲ್ಲ ಮುಗೀತು. ಈಗ ಆಯಿಲ್ ಒಂದು ಹಾಕ್ಬೇಕು ಅಷ್ಟೇ, ಇಂಜಿನ್ ಆಯಿಲ್ ಒಂದು. ಇನ್ನಿರೋದೆಲ್ಲ ಕೆಲಸ ಮುಗ್ದೈತೆ. ಫಿಲ್ಟ್ರುಗಳೆಲ್ಲ ಚೇಂಜ್ ಮಾಡಿದ್ದಾಯ್ತು ನೋಡಿ. ಬಾಕ್ಸ್ ಎಲ್ಲ ಖಾಲಿ. ಫಿಲ್ಟ್ರುಗಳು, ಆಯಿಲ್ ಫಿಲ್ಟ್ರ್ ಬಂದು ಇಲ್ಲಿ ಬರುತ್ತೆ ಇಲ್ಲಿ ಕೆಳಗೆ. ಇದು ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು ಆ ಕಡೆಯಿಂದ ತೋರಿಸ್ತೀನಿ ಬನ್ನಿ ನಿಮಗೆ. ಎರಡು ಡೀಸೆಲ್ ಫಿಲ್ಟ್ರು ಈ ಕಡೆ ಬರುತ್ತೆ ರೈಟ್ ಸೈಡಾಗೆ. ಇದೊಂದು ಮತ್ತು ಅಲ್ಲೊಂದು ಕೆಳಗೆ ಕಾಣ್ತೀನಿ ಅದೊಂದು. ಫಿಲ್ಟ್ರುಗಳು ಎಲ್ಲ ಚೇಂಜ್ ಮಾಡಿದ್ದಾಯಿತು. ಇವಾಗ ಮೇಲ್ಗಡೆಯಿಂದ ಇಂಜಿನ್ ಆಯಿಲ್ ಒಂದು ಹಾಕಿದ್ರೆ ಮುಗೀತು. ಗೇರ್ ಬಾಕ್ಸ್ ಆಯಿಲೆಲ್ಲ ನಾನೆಲ್ಲ ಸ್ವಲ್ಪ ಕೆಲಸ ಆಯಿತು, ಹೋಗಿ ಬಂದೆ. ಅಷ್ಟೊಂದೆಲ್ಲ ಮುಗಿದು ಹಾಕಿದ್ದಾರೆ. ಈಗ ಗೇರ್ ಬಾಕ್ಸ್ ಆಯಿಲ್ 5 ಲೀಟ್ರು ಹೊರಗೆ ತೆಗೆದುಬಿಟ್ಟು ಇಟ್ಟಿದ್ದಾರೆ. ಹೊಸದು ಹಾಕಿದ್ದಾರೆ ಆಲ್ರೆಡಿ. ಈಗ ಇದೊಂದು ಕೆಲಸ ಮಾಡಿಸ್ಕೊಂಡ್ರೆ ಲಾಸ್ಟಿಗೆ ಆಯಿಲ್ ಒಂದು ಹಾಕ್ತಾಯಿದ್ದೀವಿ, ಇಂಜಿನ್ ಆಯಿಲ್. ಇದೊಂದು ಚೇಂಜ್ ಮಾಡಿದ್ರೆ ಇನ್ನೇನೆಲ್ಲ ಕೆಲಸ ಮುಗ್ದಂಗೆ. ಇನ್ನೇನೈತಲ್ಲ ಅಷ್ಟೇ ಅಲ್ಲ, ನಮ್ಮದು ಕೆಲಸ ಕಂಪ್ಲೀಟು. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಏನೇನು ಸಾಮಾನು ಎಲ್ಲೆಲ್ಲಿ ಇಡಬೇಕೋ ಅಲ್ಲೆಲ್ಲ ಇಟ್ಕೊಂಡು ಆಲ್ಮೋಸ್ಟ್ ಆಯಿಲ್ ಚೇಂಜ್ ಎಲ್ಲ ಕೆಲಸ ಮುಗೀತು. ಇವಾಗ ಮತ್ತೆ ಇನ್ನು ಟೋಟಲ್ ಮಾಡೋಣ ಎಷ್ಟಾಯಿತು ಏನು ಕತೆ ಅಂತ. ಫಸ್ಟು ಇದನ್ನೆಲ್ಲ ಫಿಕ್ಸ್ ಮಾಡೋಣ. ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟು ಅವ್ರದ್ದು ಐಟಮ್ ಏನೇನೈತೆ ಕೊಟ್ಟು ಆಮೇಲೆ ಗಾಡಿ ಎತ್ಕೊಂಡೋಗಿ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇಲ್ಲ ಲೆಕ್ಕ ಹಾಕಿದ್ರೆ ಆಯ್ತು. ಬನ್ನಿ ಫಸ್ಟ್ ಇಲ್ಲಿಂದ ಹೊರಡೋಣ. ಐಟಮ್ ಏನು ಮಾಡ್ತಿಲ್ಲ, ನಮ್ದು 2 ಸ್ಪಾನರ್ ಅವ್ರ ಹತ್ರ ಇಸ್ಕೊಂಡಿದ್ದು, ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ. ಬೆಳಗ್ಗೆ ಹೋಗಿದ್ದು ಗಾಡಿ ಆಯಿಲ್ ಚೇಂಜ್ ಎಲ್ಲ ಮಾಡಿಸ್ಕೊಂಬರೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು, ಸಿಕ್ಕಾಪಟ್ಟೆ ಲೇಟ್ ಆಯಿತು. ಬನ್ನಿ ಈಗ ಇಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ ಹತ್ರ ಹೋಗೋಣ. ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಗಾಡಿ ಹಾಕೋಣ ಅಂತ. ಟೈರ್ ಹಾಕ್ಸ್ಬೇಕಿತ್ತು, ಟೈರ್ ಹಾಕ್ಸೋಕೆ ಟೈಮೇ ಸಿಗಲಿಲ್ಲ ಇವತ್ತು. ನಾಳೆ ಬೆಳಗ್ಗೆ ಟೈರ್ ಫಿಟ್ ಮಾಡಿಸಿದ್ರೆ ಯಾವ್ದು ಹೊಸದು. ಇವತ್ತಿನ ಕೆಲಸ ಇಷ್ಟೇ, ಗಾಡಿ ಪೆಟ್ರೋಲ್ ಬಂಕ್ ಹಾಕಿ ಮನೆಗೆ ಹೋಗೋದಷ್ಟೇ ಕೆಲಸ ಇವತ್ತು. ಗಾಡಿನ ತೊಗೊಂಬಂದು ನಾವು ರೆಗ್ಯುಲರ್ ಜಾಗದಲ್ಲಿ ಪಾರ್ಕ್ ಮಾಡಿದೆ ಪೆಟ್ರೋಲ್ ಪಂಪಲ್ಲಿ. ಇವಾಗ ಈ ಸರ್ವಿಸ್ ಕಾಸ್ಟ್ ಹೇಳ್ಬೇಕು ನಿಮಗೆ. ಸರ್ವಿಸ್ಗೆ ಎಷ್ಟು ಖರ್ಚಾಯಿತು ಅಂತ 28,000 ಖರ್ಚಾಗಿದೆ. ಇನ್ನು ಲೈನರು ಅಪ್ಗ್ರೀಸ್ ಎಲ್ಲ ಮಾಡಿಸಿದ್ರೆ ಹೆಚ್ಚು ಕಡಿಮೆ ಒಂದು ಲೈನರ್ ಒಂದು ಸೆಟ್ಟು 3,000 ಅಂದರೆ ಅಲ್ಲಿಗೆ 6 ಸೆಟ್ 6 3 18,000 ಒಂದು. ಮತ್ತು ಅಪ್ಗ್ರೀಸ್ಗೆ ಒಂದು 10,000 30 ಎಲ್ಲ ಒಂದು 50,000 ಮೇಲಾಗ್ಬಿಡೋದು. ಅಪ್ಗ್ರೀಸು ಲೈನರ್ ಎಲ್ಲ ಆಗಿದ್ರೆ ಟೋಟಲ್ 50,000 ಆಗೋದು. ಬಟ್ ಅಪ್ಗ್ರೀಸು ಲೈನರ್ ಮಾಡಿಸಿಲ್ಲ. ರೀಸೆಂಟಾಗಿ ನಾವು ಗಾಡಿ ಖರೀದಿ ಮಾಡೋಕ್ಕಿಂತ ಮುಂಚೆನೇ ಹಳೆ ಓನರ್ ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಅವೆರಡು ಕೆಲಸ ಆಗಿದೆ, ಎಲ್ಲ ಚೆನ್ನಾಗೇ ಇದೆ, ಅದ್ರದ್ದೇನು ಸಮಸ್ಯೆ ಇಲ್ಲ. ಮತ್ತು ಕ್ಯಾಪ್ ಎಲ್ಲ ಬಿಚ್ಚಿ ಗ್ರೀಸಿಂಗ್ ಎಲ್ಲ ಚೆಕ್ ಮಾಡಿದ್ವಿ, ಹೊಸ ಗ್ರೀಸೇ ಇರೋದು ಮಾಡಿಸಿದ್ರಂತ ಕನ್ಫರ್ಮೇಷನ್ ಆಯಿತು. ಅದಾದಮೇಲೆ ಲೈನರು 8ಕ್ಕೆ 8 ವೀಲ್ಗೂ ಹೊಸ ಹೊಡಿಸಿದ್ರಂತೆ. ಹಾಗಾಗಿ ಲೈನರ್ದು ಏನೂ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಇವಾಗ ನಮ್ಗೆ ಆಯಿಲ್ಲು ಮತ್ತು ಫಿಲ್ಟ್ರುಗಳ್ದೆ ಟೋಟಲಾಗಿ 27,100 ರೂಪಾಯಿ ಬಿಲ್ ಆಯಿತು. ಲೇಬರು 600 ರೂಪಾಯಿ ತೊಗೊಂಡ್ರು ಆಯಿಲ್ ಚೇಂಜ್ ಮಾಡೋಕ್ಕೆ. ಅದೇ ಶೋರೂಮ್ಗೆ ಹೋಗಿದ್ರೆ ಒಂದು 6,000 ಬೆಲ್ಟು ಪಕ್ಕ ಬೀಳೋದು. ಸರ್ವಿಸ್ ಸೆಂಟ್ರ್ ಅಥರೈಸ್ಡ್ ಸರ್ವಿಸ್ ಸೆಂಟ್ರಿಗೆ ಹೋಗಿದ್ರೆ ನಾವು ಹೊರಗಡೆ ಮಾಡಿಸಿದ್ರಿಂದ ಬರೀ 600 ರೂಪಾಯಲ್ಲಿ ನಮ್ಮ ಗಾಡಿ ಸರ್ವಿಸ್ ಆಗೋಯ್ತು. ಅಷ್ಟೇನ ತೊಗೊಳೋದು ಅಂದರೆ ಹೌದು, ಹೊರಗಡೆ ಮೆಕ್ಯಾನಿಕ್ಸ್ ಅಷ್ಟೇ ತೊಗೊಳೋದು. ಆಯಿಲ್ ಚೇಂಜ್ ಮಾಡೋದು ಅಷ್ಟೇ ಅಲ್ವಾ, ಬೇರೆ ಏನಿಲ್ಲ. ಆಯಿಲ್ ಚೇಂಜು ಮತ್ತು ಫಿಲ್ಟರ್ಗಳು ಚೇಂಜ್ ಮಾಡೋದು ಅಷ್ಟೇ ಆಗಿರೋದ್ರಿಂದ ಕಮ್ಮಿ ತಗೊತಾರೆ. ಟೋಟಲ್ ಆಗಿ ಒಂದು ಅದು ಇದು ಓಡಾಡಿದ್ದು ಊಟದ್ದು ಅಂದರೆ ಒಂದು ಟೋಟಲಾಗಿ 28,000 ಸರ್ವಿಸ್ಗೆ ಖರ್ಚಾಗಿದೆ. ಮತ್ತು ಇನ್ನೂ 1 ಲಕ್ಷದ ಕೆಲಸ ಮಾಡಿಸೋದಿದೆ ಗಾಡಿಗೆ. ಲಕ್ಷ ಅಂದರೆ ಕೆಲಸ ಅಲ್ಲ, ಟೈರ್ ಹಾಕೋದಿದೆ ಇನ್ನೂ 1 ಲಕ್ಷ ರೂಪಾಯಿದು. ಇವಾಗೇನೋ GST ಕಮ್ಮಿ ಆಗಿ ಟೈರ್ ರೇಟ್ ಕಮ್ಮಿ ಆಗಿದಾವೆ ಅಂತಾರೆ, 7,000 ರೂಪಾಯಿ ಏನೋ. ನೋಡೋಣ ಎಷ್ಟಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ರೇಟ್ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಕೇಳಬೇಕಿನ್ನ. ಇವತ್ತಿನೇನು ಕತ್ಲಾಗೋಯ್ತಾಗಲ್ಲ, ನಾಳೆ ಹಾಕ್ಸೋ ಟೈರು. 2 ಜೊತೆ ಫ್ರಂಟ್ಗೆ ಒಂದು ಜೊತೆ ಮತ್ತು ಬ್ಯಾಕ್ ರೈಟ್ ಸೈಡ್ಗೆ ಒಂದು ಜೊತೆ ಹಾಕಬೇಕು. ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ಇರೋ ತೆಗೆದು ರೈಟ್ ಸೈಡ್ಗೆ ಹಾಕಿ ಲೆಫ್ಟ್ ಸೈಡ್ಗೆ ಹೊಸ ಟೈರ್ ಹಾಕ್ತೀವಿ, ಫ್ರಂಟ್ಗೆ ಒಂದು ಜೊತೆ. ಮತ್ತು ರೈಟ್ ಸೈಡ್ ಲೆಫ್ಟಲ್ಲಿರೋ ಚೆನ್ನಾಗಿರೋ ಟೈರ್ ಹೊಸವು ಅವನು ರೈಟ್ಗೆ ಹಾಕ್ಬಿಟ್ಟು ರೈಟ್ ಬ್ಯಾಕಲ್ಲಿರೋನ್ನ ಲಿಫ್ಟ್ ಆಕ್ಸೆಲ್ಗೆ ಹೊಡಿತೀವಿ ಇನ್ನೂ ಸ್ವಲ್ಪ ದಿನ. ಲಿಫ್ಟ್ ಆಕ್ಸೆಲ್ಗೆ ಏನು ವಜಾ ಬೀಳದೆ ಇರೋ ಕಾರಣದಿಂದ ಹಳೆ ಟೈರ್ ಇದ್ರು ನಡೆಯುತ್ತೆ. ಹಂಗಾಗಿ ಓಕೆ, ಇದು ಇಷ್ಟ ಆಗಿತ್ತು ನಮ್ಮ ಗಾಡಿ ಸರ್ವಿಸ್ ವ್ಲಾಗು. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.